ಫ್ಯಾಮಿಲಿ, ಗುಡ್ ಮಾರ್ನಿಂಗ್. ಇವತ್ತು ಟ್ಯೂಸ್ಡೇ ಆ್ಯಂಡ್ ಇವತ್ತು ನಮ್ಮೂರಲ್ಲಿ ಜಾತ್ರೆ ಇದೆ. ಆ್ಯಂಡ್ ನಾನಂತೂ ಸಖತ್ ಎಕ್ಸೈಟೆಡ್ ಆಗಿದ್ದೀನಿ ಏನೇನು ಮಾಡ್ತೀನಿ ಅದು ನಮ್ಮೂರ ಜಾತ್ರೆಗೆ ಅಂತ. ನಾನು ಅರೌಂಡ್ ಮಾರ್ನಿಂಗ್ 6:30 ಎದ್ದೆ. 6:30 ಎದ್ದು ಎಲ್ಲ ಕೆಲಸ ಮಾಡ್ಕೊಂಡು ಆಚೆ ಕಡೆ ಎಲ್ಲ. ಆ್ಯಂಡ್ ಇವಾಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದಿದ್ದೀನಿ. ಬ್ರೇಕ್ಫಾಸ್ಟ್ ನಾನು ಬಿಸಿಬೇಳೆಬಾತ್ ಮತ್ತು ರಾಯ್ತ ಮಾಡೋಣ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಅಮ್ಮ ಜಸ್ಟ್ ಪಾತ್ರೆ ತೊಳೆದ್ರು. ಆ್ಯಂಡ್ ಇವಾಗ ಅವ್ರ ಅಂಗಡಿಗೆ ಹೋಗಬೇಕು. ಅಂಗಡಿ ಅಲ್ಲಿ ಅವ್ರ ಕೆಲಸ ಆಗ್ಬಿಡುತ್ತೆ. ಸೊ ನಾನು ಜಸ್ಟ್ ಮನೆಯಲ್ಲಿ ನೋಡ್ಕೊಳ್ಳೋದು ಅಷ್ಟೇ ಆಗುತ್ತೆ ಇವತ್ತೆಲ್ಲ. ಆ್ಯಂಡ್ ಬಿಸಿಬೇಳೆಬಾತ್ ಮಾಡೋದು. ಆ್ಯಂಡ್ ಆಲ್ಸೋ ಒನ್ ಥಿಂಗ್, ನಾನು ನೆಕ್ಸ್ಟ್ ವ್ಲಾಗಿಂದ ಒಂದು ಹೊಸ ಗ್ಯಾಡ್ಜೆಟ್ ಬೈ ಮಾಡ್ತಾ ಇದ್ದೀನಿ. ಆ್ಯಂಡ್ ದಟ್ಸ್ ಮೈಕ್. ಬಿಕಾಸ್ ನಾನು ಪಬ್ಲಿಕಲ್ಲಿ ಮಾತಾಡೋಕ್ಕೆ ಆಗ್ತಾಯಿಲ್ಲ. ಬೇಸಿಕಲಿ ನಾನು ಪಬ್ಲಿಕಲ್ಲಿ ಮಾತಾಡಿದ್ರೆ ಒಂದು ನನ್ನ ಮುಖ ಹತ್ರ ಇಟ್ಕೊಂಡು ನಾನು ವೀಡಿಯೋ ಮಾಡಬೇಕಾಗತ್ತೆ. ಇನ್ನೊಂದು ನಾನು ಪ್ರಾಪರಾಗಿ ವಾಯ್ಸೇ ರೆಕಾರ್ಡ್ ಆಗ್ತಾಯಿಲ್ಲ ನಂದು. ಮತ್ತು ಈವನ್ ಪಬ್ಲಿಕಲ್ಲಿ ಮಾತಾಡುವಾಗ ಜಾಸ್ತಿ ಆಚೆದ ನಾಯ್ಸ್ ಕೇಳಿಸುತ್ತೆ, ಡಿಸ್ಟರ್ಬ್ ಆಗುತ್ತೆ, ನನ್ನ ವಾಯ್ಸ್ ಕ್ಲಿಯರ್ ಇರಲ್ಲ. ಸೊ ಇದೆಲ್ಲ ಪ್ರಾಬ್ಲಮ್ ಬೇಡ ಅಂತ ನಾನೊಂದು ಹೊಸ ಮೈಕ್ ಬೈ ಮಾಡ್ತಾ ಇದ್ದೀನಿ. ಫ್ರಮ್ ನೆಕ್ಸ್ಟ್ ವ್ಲಾಗ್ ನಾನು ಮೈಕಿಂದಾನೇ ವ್ಲಾಗ್ ಮಾಡ್ತೀನಿ. ಆ್ಯಂಡ್ ಇವತ್ತು ಇಷ್ಟೇ. ಇವಾಗ ನಾನು ಬಿಸಿಬೇಳೆಬಾತ್ ಮಾಡ್ತೀನಿ. ಆ್ಯಂಡ್ ಆಲ್ರೆಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ತರಕಾರಿ ಹಚ್ಚಿ ಬೇಳೆ ಬೇಯಿಸ್ಕೊಳ್ಳೋದಷ್ಟೇ. ಆ್ಯಂಡ್ ಕಮ್ ಲೆಟ್ಸ್ ಸ್ಟಾರ್ಟ್. ಇವತ್ತು ನಮ್ಮೂರ ಜಾತ್ರೆ ಆ್ಯಂಡ್ ನನ್ನ ಔಟ್ಫಿಟ್. ಆ್ಯಂಡ್ ಇವಾಗ ತೇರು ಎಳೆಯೋ ಹತ್ರ ಹೋಗ್ತಾ ಇದ್ದೀನಿ. ನನಗೆ ಗೊತ್ತಿಲ್ಲ ನನ್ನ ವಾಯ್ಸ್ ಪ್ರಾಪರಾಗಿ ಕೇಳಿಸುತ್ತಾ ಇಲ್ಲ ಅಂತ. ಬಟ್ ತೋರಿಸ್ತೀನಿ, ನಿಮಗೆಲ್ಲ ತೋರಿಸ್ತೀನಿ. ಬಟ್ ಏನೂ ಮಾತಾಡೋಕ್ಕಾಗಲ್ಲ ಫಾರ್ ದಿಸ್ ವ್ಲಾಗ್ ಫಾರ್ ಶೋರ್. ಆ್ಯಂಡ್ ನಾನೆಲ್ಲ ತೋರಿಸ್ತೀನಿ, ವಾಯ್ಸ್ ಓವರ್ ಕೊಡ್ತೀನಿ. ಇದು ಚಿಕ್ಕಮರಿಯಮ್ಮ ದೇವಸ್ಥಾನ. ಈ ಚಿಕ್ಕಮರಿಯಮ್ಮ ದೇವಸ್ಥಾನ ಬಂದು ಜಾತ್ರೆ ಇನ್ನೊಂದು 2 ದಿನ ಇದೆ ಅಂದಾಗ ಓಪನ್ ಮಾಡಿದ ದೇವಸ್ಥಾನ ಇದು. ಆ್ಯಂಡ್ ಡೆಕೋರೇಷನ್ಸ್ ಎಲ್ಲ ಹಾಗೆ ಇದೆ ಇನ್ನು. ಆ್ಯಂಡ್ ನಾವು ಓಪನ್ ಮಾಡ್ದಾಗ ಹೋಗಿರಲಿಲ್ಲ, ಸೊ ನಾನು ಇವಾಗ ಹೋದೆ. ಆ್ಯಂಡ್ ಅಮ್ಮ ತುಂಬ ಚೆನ್ನಾಗಿದ್ಲು. ಆ್ಯಂಡ್ ಅಲ್ಲಿ ಮಂಗಳಾರತಿ ಕೂಡ ಮಾಡ್ತಿದ್ರು.
ಇವಾಗ ಜಾತ್ರೆ ಮುಗಿಸ್ಕೊಂಡು ಬಂದಿದ್ದೀವಿ. ಜಾತ್ರೆ ಮುಗಿಸ್ಕೊಂಡು ಏನು ಆಟ ಆಡ್ತಾ ಇದ್ದೀವಿ? ಭಾರ್ಗವಿ ಶ್ರೀಶಲ್ ನಮ್ಮ ಚೋಟ ಮರಿ. ಇಲ್ಲಿ ಗಟ್ಟಬಾರ್ ಆಡ್ತಾ ಇದ್ದೀವಿ. ಆ್ಯಂಡ್ ನೋಡೋಣ ಯಾರಿಗೆ ಹೇಳ್ತಾರೆ ಅಂತ.